ಓಕೆ, ನಮಸ್ಕಾರ. ಎಸ್, ನಾನು ಕಾರ್ ತೊಗೊಂಡ್ಮೇಲೆ ಯಾವುದೇ ಕಾರ್ ತೊಗೊಂಡ್ರು ಫಸ್ಟ್ ಹೋಗ್ತಾ ಇದ್ದು ನಮ್ಮದು ಮನೆ ದೇವರು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಬಟ್ ಹೋಗೋಕ್ಕಾಗಿರಲಿಲ್ಲ. ಫಸ್ಟ್ ಮಾಡಿದ ಕೆಲಸನೇ ಬೆಳಗ್ಗೆದ್ದು ಕಾರ್ ವಾಶ್ ಮಾಡಿಸಿ, ನಮ್ಮದು ಸೆಕ್ಯೂರಿಟಿಗೆ ಹೇಳಿ ಕಾರ್ ವಾಶ್ ಮಾಡಿಸಿ ಆ ಗಾಡಿ ತೊಗೊಂಡು ಸರಿ ಫ್ಯಾಮಿಲಿ ಫುಲ್ ರೆಡಿಯಾಗಿ, ನಾನು ಪ್ಲಸ್ ನನ್ನ ಮಕ್ಕಳು ಮೇಘನ ರೆಡಿಯಾಗಿ ಹೊರಟಿದ್ದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಯಾವಾಗಲೂ ಯಾವುದೇ ಕಾರ್ ತೊಗೊಂಡ್ರೂ ಫಸ್ಟ್ ಹೋಗಿ ಪೂಜೆ ಮಾಡಿಸಿ ಬರ್ತಾಯಿದ್ವಿ. ಈ ಸರಿ ಹೋಗೋಕ್ಕಾಗಿರಲಿಲ್ಲ. ತುಂಬ ದಿನ ಅನ್ನಿಸ್ತಾಯಿತ್ತು ಫಸ್ಟು ಟೆಂಪಲ್ಗೆ ಹೋಗಿ ಬರಬೇಕು ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಏನೋ ಗೊತ್ತಿಲ್ಲ, ಸಡನ್ಲಿ ಪ್ಲ್ಯಾನ್ ಆಯಿತು. ಕಾರ್ ತೊಗೊಂಡು ಹೊರಟ್ವಿ. ತುಂಬ ಚೆನ್ನಾಗಿ ಅನಿಸ್ತು ಎಕ್ಸ್ಪೀರಿಯನ್ಸ್. ಹೋಗ್ತಾ ತುಂಬ ಕಡೆ ಅಂದರೆ ಅಲ್ಲಿ ಹೋಗುವಾಗ ಅನಿಸಿದ್ದು ನಾವೇನ ಇದು ಅಂತ. ಒಂದಿನ ಇದೇ ರೂಟಲ್ಲಿ ಬರಬೇಕಾದ್ರೆ, ಬಸ್ಸಲ್ಲಿ ಬರಬೇಕಾದ್ರೆ ಒಂದು 70 ರೂಪಾಯಿ ಬಸ್ ಚಾರ್ಜ್ ಇರ್ತಾಯಿತ್ತು ನಮ್ಮೂರಿಂದ. 60 to 70 rupees ಇರ್ತಾಯಿತ್ತು. ಆ ರೂಟಲ್ಲಿ ಹೋಗುವಾಗ ಅದೆಲ್ಲ ನೆನಪಾಯ್ತು ನನಗೆ. ತುಂಬ ಚೆನ್ನಾಗಿ ಅನಿಸ್ತು. ಅಲ್ಲಿಂದ ಫಸ್ಟು ನಮ್ಮ ಮನೆಗೆ ಹೋಗಿ, ನಮ್ಮ ಮನೇಲಿ ನಂದು ಹೀರೋ ನಮ್ಮಪ್ಪನ ಕರ್ಕೊಂಡು ಜೊತೆಲಿ ಅವರು ಪೂಜೆ ಮಾಡ್ತಾರೆ, ಮಹದೇಶ್ವರನ ಪೂಜೆ ಮಾಡ್ತಾರೆ. ಅವರನ್ನು ಕರ್ಕೊಂಡು ಊರಿಂದ ಡೈರೆಕ್ಟು ದೇವಸ್ಥಾನಕ್ಕೆ ಹೋದ್ವಿ. ನಮ್ಮಪ್ಪನೂ ಹೇಳುವಾಗ ಅವ್ರು ಹೇಳ್ತಾಯಿದ್ದು, ನಾನು ಹೋಗಬೇಕು ಅಂದ್ಕೊಂಡಿದ್ದೆ 6 months ಹೋಗೋಕ್ಕಾಗಿರಲಿಲ್ಲ, ಬಟ್ ನೀನೇನೋ ಸಡನ್ಲಿ ಪ್ಲ್ಯಾನ್ ಮಾಡಿದೆ ಅಂತ ಹೇಳಿದ್ರು. ಒಂದು 6 ತಿಂಗಳಿಂದ ಅವರು ಹೋಗೋಕ್ಕಾಗಿರಲಿಲ್ವಂತೆ. ಮೊದಲೆಲ್ಲ ತಿಂಗಳು ಅಮಾವಾಸ್ಯೆ ಬಂದರೆ ಅಥವಾ ಯಾವುದೇ ಒಂದು ಇದರಲ್ಲೂ ಫೆಸ್ಟಿವಲಲ್ಲೂ ಹೋಗ್ತಾಯಿದ್ರು. ಮತ್ತು ಡೈರೆಕ್ಟು ನಮ್ಮ ಫಾದರ್ ನಮ್ಮಪ್ಪನ ಪಿಕಪ್ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನಕ್ಕೆ ಹೋಗ್ತಾ ತುಂಬ ಖುಷಿ ಅನ್ನಿಸ್ತು. ಅಲ್ಲಿ ಆ ರೂಟೆಲ್ಲ ನೆನಪಾಗಕ್ಕೆ ಸ್ಟಾರ್ಟ್ ಆಯಿತು. ನಾವು ಚಿಕ್ಕ ವಯಸ್ಸಲ್ಲಿ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗಿದ್ದು ಇದೆಲ್ಲ. ಫಸ್ಟು ಒಳಗಡೆ ಹೋಗ್ತಾ ಇದ್ದಂಗೆ, ಅಂದರೆ ಅಲ್ಲಿ ಎಂಟ್ರ್ ಆಗ್ತಾ ಇದ್ದಂಗೆ ದೇವಸ್ಥಾನ ಕಾಣಿಸ್ತು. ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್. ಮತ್ತು ದೇವಸ್ಥಾನಕ್ಕೆ ಹೋಗಿ ಮತ್ತು ದೇವ್ರ ದರ್ಶನ ಎಲ್ಲ ಆಯಿತು. ಕ್ರೌಡು ಸ್ವಲ್ಪ ಇತ್ತು. ಫಾಸ್ಟಾಗಿ ಒಳಗಡೆ ಹೋದ್ವಿ. ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಮುಗಿಸಿ ಮತ್ತು ಕಾರ್ದು ಪೂಜೆ ಮಾಡೋಕ್ಕೆ ರೆಡಿ ಇದ್ದರು. ಕಾರ್ ಪೂಜೆ ಮಾಡಿಸಿ ಮತ್ತು ಅಲ್ಲಿಂದ ರಿಟನ್ನು ನಮ್ಮೂರಿಗೆ ಬರಬೇಕು ಅನಿಸ್ತು. ಮತ್ತು ಊರಿಗೆ ಹೋಗಿ ನಮ್ಮ ಫಾದರ್ನ ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸಿ ಮತ್ತು ರಿಟರ್ನ್ ಬಂದಿದ್ದೆ ಬೆಂಗಳೂರಿಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾರ್ಮಲ್ ಬ್ಯಾಕ್ಗ್ರೌಂಡವ್ರು, ನಾವು ನಾರ್ಮಲ್ ಬ್ಯಾಕ್ಗ್ರೌಂಡಲ್ಲಿರೋರಿಗೆ ಇದು ಚಿಕ್ಕದು ದೊಡ್ಡ ಖುಷಿ ಕೊಡುತ್ತೆ. ಎಷ್ಟೊಂದು ದಿನ ಸಣ್ಣ ಆಸೆಗಳನ್ನ ಅಚೀವ್ ಮಾಡೋಕ್ಕಾಗ್ತಾಯಿರಲ್ಲ, ಸಣ್ಣ ಕನಸುಗಳನ್ನ ಅಚೀವ್ ಮಾಡೋದು ತುಂಬ ಕಷ್ಟ ಅನಿಸ್ತಾಯಿತ್ತು. ಬಟ್ ಇವಾಗ ನಾವೇನಾ ಅಂತ ಅನಿಸುತ್ತೆ. ಇದೆಲ್ಲ ಆಗೋದಕ್ಕೆ ಕಾರಣ ನಮ್ಮ ಹಿರೀಕರು ಮಾಡಿರೋ ಪುಣ್ಯ ಅಂತ ಅನಿಸುತ್ತೆ. ನಮ್ಮ ಅಪ್ಪ ಅಮ್ಮ ಮಾಡಿರೋದು ಮತ್ತು ನಮ್ಮ ಹಿರೀಕರು ಯಾರೆಲ್ಲ ಇದ್ದಾರೋ ಅವರೆಲ್ಲ ಮಾಡಿರೋ ಪುಣ್ಯ ಅಂತ ಅನಿಸುತ್ತೆ. ಲೈಫು ಚೆನ್ನಾಗಿ ಅನಿಸುತ್ತೆ. ಮತ್ತು ಈ ಬೆಟ್ಟ ನೋಡುವಾಗ ಅನಿಸಿದ್ದು, ನಾವು ಚಿಕ್ಕ ವಯಸ್ಸಲ್ಲಿ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಎಷ್ಟೊಂದು ರಶ್ ಇರೋ ಟೈಮಲ್ಲಿ ಹೋಗ್ತಾಯಿದ್ವಿ. ಹೋಗಿ ಬರೋಷ್ಟರಲ್ಲಿ ಏನೋ ಒಂಥರ ಖುಷಿ ಅನಿಸ್ತಾಯಿತ್ತು. ಮಹದೇಶ್ವರಂ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಒಂದಿನ ಫುಲ್ ಬಿಫೋರ್ ನೈಟೇ ನಿದ್ದೆ ಬರ್ತಾ ಇರಲಿಲ್ಲ. ಚೆನ್ನಾಗಿ ಅನಿಸುತ್ತೆ. ಹೋಗಿ ನಮ್ಮದು ದರ್ಶನ ಎಲ್ಲ ಮಾಡಿ ಮತ್ತು ಅಲ್ಲಿ ಪ್ರದರ್ಶನ ಮಾಡಿ ದೇವಸ್ಥಾನದಲ್ಲಿ, ಮತ್ತು ಮಕ್ಕಳು ತುಂಬ ಖುಷಿಯಾದರು. ಅಲ್ಲೆಲ್ಲ ಮುಗಿಸಿ ಮತ್ತು ಖುಷಿಯಾಗಿ ಬಂದಿದ್ದೆ ಬೆಂಗಳೂರು ಕಡೆಗೆ. ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಹಾಗೆಯೇ ನಾವು ಫಸ್ಟು ನಾವಿದ್ದಿದ್ದಕ್ಕೂ ಇವಾಗಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿದೆ. ಇದು ನೋಡುವಾಗ ತುಂಬ ಖುಷಿ ಕೊಡುತ್ತೆ ಲೈಫು. ಇದು ನಾವೇನಾ ಅಂತ ಅನಿಸುತ್ತೆ. ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ, ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದೈಯ ಮುಂದೆ ಬತ್ತಿ ಕುಣೀರು, ಅರೆ ಎತ್ತು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದೈಯ ಮುಂದೆ ಬತ್ತಿ ಕುಣೀರು.